ಹಲೋ ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಕಾಮಾಕ್ಷಿ ದೀಪದ ಬಗ್ಗೆ ಹೇಳ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಕಾಮಾಕ್ಷಿ ದೀಪ ಅಲ್ಲ, ಗಜಲಕ್ಷ್ಮಿ ದೀಪ. ಇಲ್ಲಿ ನೋಡಿ, ಆ ಕಡೆ ಈ ಕಡೆ ಸೈಡು ಎಲಿಫೆಂಟ್ ಇದೆ, ಮೀನ್ಸ್ ಆನೆ ಇದೆ. ಆನೆ ಇದ್ದರೆ ಇದನ್ನು ಗಜಲಕ್ಷ್ಮಿ ದೀಪ ಅಂತ ಕರಿತೀವಿ. ಅದೇ ಶುಗರ್ ಕೇನ್ ಅಥವಾ ಕಬ್ಬು ಇದ್ದರೆ ಅದನ್ನು ನಾವು ಕಾಮಾಕ್ಷಿ ದೀಪ ಅಂತ ಕರಿತೀವಿ. ನಾನು ಇವತ್ತು ಪೂಜೆ ಮಾಡ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಇವತ್ತು ಬಂತು. ಇಷ್ಟು ದಿನ ತನಕ ಕಾಮಾಕ್ಷಿ ದೀಪ ತರಬೇಕು ಅಂತ ಅನ್ಕೋತಾನೇ ಇದ್ದೆ, ಬಟ್ ಆಗಿರಲಿಲ್ಲ. ಬಟ್ ಈಗ ನಮ್ಮ ಮಮ್ಮಿ ನನಗೆ ಗಿಫ್ಟಾಗಿ ಕೊಟ್ಟಿದ್ದಾರೆ ಕಾಮಾಕ್ಷಿ ದೀಪನ. ಸೊ ನೋಡಿ, ಕಾಮಾಕ್ಷಿ ದೀಪ ಹೇಗಿದೆ. ಮೊದಲು ನಾವು ಕಾಮಾಕ್ಷಿ ದೀಪ ಹಚ್ಚಬೇಕಾದ್ರೆ ಅದನ್ನು ಹಾಗೆ ಕೆಳಗಡೆ ಇಡಬಾರ್ದು ಫ್ರೆಂಡ್ಸ್. ಅದನ್ನು ಯಾವ್ದಾರು ಒಂದು ಪ್ಲೇಟಿಗೆ ಇಡಬೇಕು. ಪ್ಲೇಟು ಮಿಸ್ ಆಗಿಬಿಟ್ಟಿದೆ, ಸೊ ತಗೊಂಡಾಯ್ತು ಅಂತ ಅಂದ್ಬಿಟ್ಟು ಈ ಪ್ಲೇಟ್ ಇಟ್ಟಿದ್ದೀನಿ. ಕೆಳಗಡೆ ಒಂದು ಸ್ವಲ್ಪ ಅಕ್ಷತೆ ಹಾಕಿ ಅರಿಶಿನ ಕುಂಕುಮ ಇಟ್ಟು ಒಂದು ಇಟ್ಬಿಟ್ಟು ಅದ್ರ ಮೇಲೆ ಕಾಮಾಕ್ಷಿ ದೀಪ ಇಡಬೇಕು. ಅದನ್ನು ಬರೀ ಎಣ್ಣೆಲಿ ಹಚ್ಚಬಾರ್ದು ಮೊದಲನೇ ದಿನ. ಆ ಮೊದಲನೇ ದಿನ ತುಪ್ಪದಲ್ಲಿ ಹಚ್ಚಬೇಕು, ಒಳ್ಳೆಯದು. ನೋಡಿ, ಇದು ತುಪ್ಪ ಮನೆಯಲ್ಲೇ ಮಾಡಿರೋದು ತುಪ್ಪ. ಆ ತುಪ್ಪದಲ್ಲಿ ನಾನು ಇವತ್ತು ದೀಪ ಹಚ್ಚಿದ್ದೀನಿ. ಹಾಗೆ ಈ ಕಾಮಾಕ್ಷಿ ದೀಪ ಮೀನ್ಸ್ ಗಜಲಕ್ಷ್ಮಿ ದೀಪ ಹೇಗೆ ತಗೊಬರಬೇಕು ಅಂತಂದರೆ, ಈ ಸೈಡು ಬೆಸ ಸಂಖ್ಯೆಯಲ್ಲಿ ನಮಗೆ ಇರಬೇಕು. ಇದು ಕಾಣಿಸ್ತಿದೆಯಲ್ಲ, ಇವು ನಮಗೆ ಬೆಸ ಸಂಖ್ಯೆಯಲ್ಲಿ ಇರಬೇಕು. ಅಂದರೆ ನಾವು ಲಾಭ ನಷ್ಟ ಕೆಳಗಡೆಯಿಂದ ಕೌಂಟ್ ಮಾಡ್ಕೊಂಡು ಹೋಗಬೇಕು. ಲಾಭ ನಷ್ಟ ಅಂತ ಕೌಂಟ್ ಮಾಡ್ಕೊಂಡು ಹೋದರೆ ಮೇಲೆ ಲಾಭಕ್ಕೆ ಬರಬೇಕು. ಇದನ್ನು ಕೌಂಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ಕಡೆನೂ ಅಷ್ಟೇ ಫ್ರೆಂಡ್ಸ್, ಈ ಕಡೆನೂ ಸಹ ಬೆಸ ಸಂಖ್ಯೆನಲ್ಲೇ ಈ ಸ್ಟೆಪ್ಸ್ ಥರ ಕಾಣಿಸ್ತಿದೆಯಲ್ಲ, ಅದಿರಬೇಕು. ಲಾಭ ನಷ್ಟ ಅಂತ ಕೌಂಟ್ ಮಾಡಿಕೊಂಡ್ರೆ ನಮಗೆ ಲಾಭನೇ ಎಂಡಿಂಗಲ್ಲಿ ಮುಟ್ಟಬೇಕು. ಅದು ನಮ್ಮ ಮನೆಗೆ ಏಳ್ಗೆ ಅಂತ ಅಂದರೆ ಒಳ್ಳೆಯದಾಗುತ್ತೆ ನಮ್ಮ ಮನೆಗೆ. ನೋಡಿ ಫ್ರೆಂಡ್ಸ್, ಹೇಗಿದೆ ಗಜಲಕ್ಷ್ಮಿ ದೀಪ. ನೋಡಿ, ನಿಮಗೆ ತಕ್ಕಂಗೆ ಅಂದರೆ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಬೆಳ್ಳಿದಾದರೂ ತಗೊಬರ್ಬೋದು, ಕಂಚಿನಾದರೂ ತಗೊಬರ್ಬೋದು. ನಾನು ಕಂಚಿಂದು ನಮ್ಮ ಮನೆಯಲ್ಲಿರೋದು ದೀಪ. ನೋಡಿ ಫ್ರೆಂಡ್ಸ್, ಹೇಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಕಾಮೆಂಟ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಪ್ಲೀಸ್. Thank you friends. Bye bye. Take care friends.